ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಜೆಪಿ. ಇಲ್ಲೊಂದು ಸುಂದರ ಕತೆ ನಿಮಗಾಗಿ. ಇದು ಒಂದು ಪೆನ್ಸಿಲ್ ಮತ್ತು ಎರೇಸರ್ನ ಸ್ನೇಹ ಮತ್ತು ಪ್ರೀತಿಯ ಕತೆ. ಪೆನ್ಸಿಲ್ ಮತ್ತು ಎರೇಸರ್ ಒಂದು ಉತ್ತಮ ಗೆಳೆಯರಾಗಿದ್ದರು. ಒಂದಿನ ಪೆನ್ಸಿಲ್ ಎರೇಸರ್ನ ಮೊದಲ ಬಾರಿಗೆ ಸಾರಿ ಕೇಳುತ್ತೆ. ತುಂಬ ಹತ್ತಿರ ಇರೋ ಗೆಳೆಯ ಸಾರಿ ಕೇಳ್ದ ಅಂದಾಗ ಎರೇಸರ್ಗೆ ಒಂದು ವಿಚಿತ್ರ ಅನಿಸುತ್ತೆ. ಹೌದಲ್ವ ಗೆಳೆಯರೇ? ನಮಗೆ ತೀರಾ ಹತ್ತಿರ ಆದವರು ಸಾರಿ ಥ್ಯಾಂಕ್ ಯು ಅಂದರೆ ನನಗೆ ಸರಿ ಅನಿಸಲ್ಲ. ಅದಕ್ಕೆ ಎರೇಸರ್ ಹೇಳುತ್ತೆ, ಅಲ್ವೋ, ನಮ್ಮ ಮಧ್ಯೆ ಯಾವಾಗಲಿಂದ ಸಾರಿ ಥ್ಯಾಂಕ್ ಯು ಎಲ್ಲ ಬರೋಕ್ಕೆ ಶುರು ಆಯಿತು? ಅದಕ್ಕೆ ಪೆನ್ಸಿಲ್ ಹೇಳುತ್ತೆ, ಅಲ್ಲ ಕಣು, ಪ್ರತಿ ಸಲ ಬರಿಬೇಕಾದ್ರೆ ನಾನು ತಪ್ಪು ಮಾಡಿದಾಗ ಎಲ್ಲರೂ ನಿನ್ನಿಂದ ಆಳಿಸ್ತಾರೆ. ಆ ತಪ್ಪನ್ನು ಮಾಡೋದು ನಾನಾದರೂ ಶಿಕ್ಷೆ ಮಾತ್ರ ನಿನಗೆ ಸಿಗುತ್ತೆ. ಕೆಲವು ಸಲ ನೀನು ಒಂದು ಕಡೆಯಿಂದ ಕಮ್ಮಿ ಆಗ್ತೀಯ, ಇನ್ನೊಂದು ಸಲ ಇನ್ನೊಂದು ಕಡೆಯಿಂದ ಕಮ್ಮಿ ಆಗ್ತೀಯ. ಹೀಗಾಗಿ ಒಂದಿನ ನೀನು ನನ್ನ ತಪ್ಪನ್ನು ಅಳಿಸ್ತಾ ಮಾಯ ಆಗೋಗ್ತೀಯ. ಅದಕ್ಕೆ ಸಾರಿ ಕೇಳ್ತಾ ಇದ್ದೀನಿ, ಸಾರಿ ಕಣು ಅನ್ನತ್ತೆ. ಅದಕ್ಕೆ ಎರೇಸರ್ ಹೇಳುತ್ತೆ, ಇರಲಿ ಬಿಡು, ನಿನಗಿಷ್ಟಾದರೂ ನೆನಪಿರುತ್ತಲ್ಲ ನಿನ್ನ ಪ್ರತಿ ತಪ್ಪುಗಳನ್ನು ಅಳಿಸೋಕೆ ನಾನೊಬ್ಬ ಇದ್ದೆ ಅಂತ, ಅಷ್ಟೇ ಸಾಕು ಅಲ್ವಾ ಸ್ನೇಹಿತರೆ? ಈ ಕತೆ ಕೇಳೋಕೆ ತುಂಬ ಚಿಕ್ಕದು ಆಗಿದ್ರೂ ಅದರ ಸಾರಾಂಶ ತುಂಬ ಅರ್ಥಪೂರ್ಣ. ಪ್ರತಿಯೊಬ್ಬರ ಜೀವನ ಈ ಪೆನ್ಸಿಲ್ ಇದ್ದ ಹಾಗೆ. ನಾವೆಷ್ಟೋ ತಪ್ಪು ಮಾಡ್ತೀವಿ ಅಲ್ವಾ? ಆದರೆ ಈ ಎರೇಸರ್ ಅನ್ನುವಂಥದ್ದು ನಮ್ಮ ಕುಟುಂಬ, ನಮ್ಮ ಅಪ್ಪ ಅಮ್ಮ, ನಮ್ಮ ಮನಸ್ಸಿಗೆ ತೀರಾ ಹತ್ತಿರ ಆದ ವ್ಯಕ್ತಿಗಳು. ನಾವೆಷ್ಟು ಸಲ ತಪ್ಪು ಮಾಡಿದರೂ ಅದನ್ನು ಅಳಿಸೋಕೆ ಅವ್ರು ಇರ್ತಾರೆ ಅನ್ನೋ ನಂಬಿಕೆಯಲ್ಲಿ ತಪ್ಪುಗಳನ್ನು ಮಾಡ್ತಾ ಹೋಗ್ತೀವಿ. ಒಂದಿನ ಬರುತ್ತೆ, ಆಗ ಈ ಎರೇಸರ್ ಮಾಯ ಆದ ಹಾಗೆ ಎಲ್ಲರೂ ನಮ್ಮ ಜೀವನದಿಂದ ಮಾಯ ಆಗ್ತಾರೆ ಅಲ್ವಾ? ಹಾಗಾಗಿ ಸ್ನೇಹಿತರೆ, ನಿಮ್ಮ ಪ್ರತಿ ತಪ್ಪುಗಳನ್ನು ಮಾಡುವ ಮುನ್ನ ಜಾಗರೂಕರಾಗಿರಿ ಮತ್ತು ನಿಮ್ಮ ಎರೇಸರ್ಗಳನ್ನು ಯಾವತ್ತಿಗೂ ನಿಮ್ಮ ತಪ್ಪಿಗೆ ಜವಾಬ್ದಾರರನ್ನಾಗಿ ಮಾಡಬೇಡಿ. ಇರುವ ಅಷ್ಟು ದಿನ ಖುಷಿಯಿಂದ ಇರಿ, ಆ ಖುಷಿನ ಎಲ್ರಿಗೂ ಹಂಚಿ ಅಂತ ಹೇಳ್ತಾ ಈ ಚಿಕ್ಕ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇಂತಿ ನಿಮ್ಮ ಪ್ರೀತಿಯ ಜೆಪಿ.